ಇವಾಗ ವಿ ಲುಕಪ್ ಹೇಗೆ ಅಂತ ಹೇಳಿದ್ರೆ ಈಸ್ ಈಕ್ವಲ್ಸ್ ಟು ಹಾಕ್ಬಿಟ್ಟು ವಿ ಲುಕಪ್ ಅಂತ ಹೇಳಿದ್ರೆ ಅದೇ ಬರುತ್ತಲ್ಲಿ ಅಲ್ಲಿ ಕಂಟಿನ್ಯೂ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ ವಿ ಲುಕಪ್ ಓಪನ್ ಆಗುತ್ತೆ. ದೆನ್ ದಿಸ್ ಈಸ್ ಅ ಯುನೀಕ್ ನಂಬರ್. ಸೊ A2 ಸೆಲ್ಲಲ್ಲಿ ಅದಿದೆ ಅಲ್ವಾ, ಅದು ಹಾಕಿದ್ಮೇಲೆ ಇಲ್ಲಿ ಕೊಮ ಹಾಕಿ ನೆಕ್ಸ್ಟ್ ನಿಮ್ಮ ಸೋರ್ಸ್ ಎಲ್ಲಿದೆ ಇಲ್ಲಿ ನೆಕ್ಸ್ಟ್ ಪೇಜಲ್ಲೇ ನಾನು ಸೋರ್ಸ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಎಲ್ಲಿಂದ ಎಲ್ಲಿ ಫೀಲ್ಡ್ ಇದೆ ಅದು ಸೆಲೆಕ್ಟ್ ಮಾಡಿಕೊಂಡ್ರೆ ದಿಸ್ ಇಸ್ ದ ಫಸ್ಟ್ ಫೀಲ್ಡ್. ಇದು ಯಾವುದು ನೀವು ಅಲ್ಲಿ ಯುನೀಕಾಗಿ ತೊಗೊಂಡಿದ್ದೀರೋ A2 ಅಂತೇಳಿ ನೀವು ಆವಾಗ ತೊಗೊಂಡಿದ್ರಲ್ಲ, ದಿಸ್ ಇಸ್ ಅ ಫಸ್ಟ್ ಫೀಲ್ಡ್. ಸೊ ಆ ಫೀಲ್ಡಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಗೆ ಎಲ್ಲಿ ತನಕ ಬೇಕು ಡೇಟಾ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಹೀಗೆ ನೇಮ್ ಈಸ್ ಇನ್ ದ ಫೋರ್ತ್ ಇದು ಆಯಿತಾ ಸೆಲ್, ಆ್ಯಂಡ್ ಏಡೆಡ್ ಅನ್ಏಡೆಡ್ ಅಂತ ಇರೋದು ಸಿಕ್ಸ್ತ್ ಸೆಲ್ಲಲ್ಲಿ ಸಿಕ್ಸ್ತ್ ಕಾಲಮಲ್ಲಿ. ದಿಸ್ ಈಸ್ ಇನ್ ಅ ಫೋರ್ತ್ ಕಾಲಮ್ ಆ್ಯಂಡ್ ದಿಸ್ ಈಸ್ ಇನ್ ಅ ಸಿಕ್ಸ್ತ್ ಕಾಲಮ್. ಎಲ್ಲಿ ಫೋರ್ತ್ ಆ್ಯಂಡ್ ಸಿಕ್ಸ್ತ್ ಫಸ್ಟ್ ಕಾಲಮ್ ವಿಲ್ ಬಿ ದ ಪ್ರೈಮರಿ ನಂಬರ್ ಆಯಿತಾ, ರಿಜಿಸ್ಟರ್ ನಂಬರ್. ದ ಸೆಕೆಂಡ್ ಕಾಲಮ್ ಈಸ್ ಅಡ್ಮಿಷನ್ ನಂಬರ್, ಥರ್ಡ್ ಕಾಲಮ್ ಈಸ್ ಲ್ಯಾಂಗ್ವೇಜ್ ಆ್ಯಂಡ್ ದ ಫೋರ್ತ್ ಕಾಲಮ್ ಈಸ್ ನೇಮ್ ಆ್ಯಂಡ್ ಫಿಫ್ತ್ ಮತ್ತು ಸಿಕ್ಸ್ತ್ ಕಾಲಮಲ್ಲಿ ಏಡೆಡ್ ಅನ್ಏಡೆಡ್. ಸೊ ನಮಗೆ ಇಲ್ಲಿ ನೇಮ್ ಬರಬೇಕಾಗಿರೋದ್ರಿಂದ ಕೊಮ ಹಾಕಿಬಿಟ್ಟು ದಟ್ ಇಸ್ ಅ ಫೋರ್ತ್ ಕಾಲಮ್ ಆಗಿರೋದ್ರಿಂದ ಕೊಮ ಹಾಕಿಬಿಟ್ರೆ ನೆಕ್ಸ್ಟ್ ಬರೋದು ಫಾಲ್ಸ್ ಆಯಿತಾ. ಇದು ಹಾಕಿಬಿಟ್ಟು ಕ್ಲೋಸ್ ಮಾಡಿ. ಇಲ್ಲಿ ಇವಾಗ ಈ ಪೇಜಲ್ಲಿ ಬಂದು, ಬಟ್ ಇಲ್ಲೇನಾಗುತ್ತೆ ಅಂದರೆ ಕೆಲವು ಸಲ ಪ್ರಾಬ್ಲಮ್ ತೋರಿಸಿದೆ. ದಟ್ ಈಸ್ D2 ಮತ್ತು I23 ಅಂತ ಇದೆ. ಸೊ ಅದು ಅಲ್ಲಿ ನೀವು F4 ಹೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಡಾಲರ್ ಸಿಂಬಲ್ ಬರುತ್ತೆ. ಡಾಲರ್ ಸಿಂಬಲ್ ಬರದೇ ಇದ್ದರೆ ಅಲ್ಲಿ ಕೆಲವು ಕಡೆ ನಾಟ್ ಅಪ್ಲಿಕೇಬಲ್ #NA ಬರುತ್ತೆ. ಸೊ ನಾವು ಯು ಕ್ಯಾನ್ ಸಿ ದಿಸ್ ಈ ಥರ ನಿಮಗೆ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಡೇಟಾ ಬರುತ್ತೆ. ನಾವು ದ ಸೇಮ್ ಪ್ರೊಸೀಜರ್ ಐ ವಿಲ್ ರಿಪೀಟ್ ಫಾರ್ ದಟ್ ನೆಕ್ಸ್ಟ್ ಕಾಲಮ್ ಆಲ್ಸೋ. ಈಸ್ ಈಕ್ವಲ್ಸ್ ಟು ವಿ ಲುಕಪ್ ಆಫ್ this one is a unique number, register number, comma, from the source is in the next page. So register number in the I want till aided ಎಷ್ಟರಲ್ಲಿದೆ ನೋಡಿ, ರೋ ಫಸ್ಟ್ ರೋ ಟು ಸಿಕ್ಸ್ತ್ ಕಾಲಮ್ ಅಲ್ಲೇ ತೋರಿಸ್ತಾ ಇದೆ. 1R × 6C ಅಂತ ಇದೆ. ಸೊ ಅಲ್ಲಿ ತನಕ ಸೆಲೆಕ್ಟ್ ಮಾಡಿಕೊಂಡು ಯು ಶುಡ್ ಟೈಪ್ ಹಿಯರ್ ,6, ಫಾಲ್ಸ್ ಆಯಿತಾ. ಈ ಥರ ಹಾಕಿದ್ರೆ ಈ ಥರ ಬರುತ್ತೆ. ಸೊ ಇಲ್ಲೂ ಅಷ್ಟೇ ನಾನೀಗ ಇದರಲ್ಲಿ ಡಾಲರ್ ಸಿಂಬಲ್ ಇಲ್ಲದೇ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ನೋಡ್ಕೊಳ್ಳಿ. ಈಗ ಡಬಲ್ ಕ್ಲಿಕ್ ಮಾಡಿದಾಗ ಇದರಲ್ಲಿ ಬಂತು, ಇಲ್ಲಾಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಯು ಶುಡ್ ಸೆಲೆಕ್ಟ್ ಡಾಲರ್ ಸಿಂಬಲ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಫೀಲ್ಡನ್ನು, ಇದನ್ನು ಸೆಲ್ಲನ್ನು ಆ ಫಾರ್ಮುಲನ್ನು D2 to I23 ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ F4 ಅಂತೇಳಿ ಅಷ್ಟೇ. ದಿಸ್ ಇಸ್ ಅ ಪ್ರೊಸೀಜರ್.